ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸ್ಥಾನ ಸಿಗುವ ಭರವಸೆಯಲ್ಲಿ ಶಿವಲಿಂಗೇಗೌಡ. ಹಾಸನ ಜಿಲ್ಲೆಗೆ ನಾನು ಒಬ್ಬನೇ ಶಾಸಕ ಇರೋದು, ಇನ್ನು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಸಚಿವ ಸ್ಥಾನ ಸಿಗುತ್ತೆ. ಅರಸೀಕೆರೆಯಲ್ಲಿ ಶಾಸಕ ಶಿವಲಿಂಗೇಗೌಡ ವಿಶ್ವಾಸದ ಮಾತನಾಡಿದ್ದಾರೆ. ಇನ್ನು ಶಿವಲಿಂಗೇಗೌಡ, ಹಾಸನ ಜಿಲ್ಲೆಗೆ ನಾನು ಒಬ್ಬನೇ ಶಾಸಕ ಇರೋದು, ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಸಚಿವ ಸ್ಥಾನ ಸಿಗುತ್ತೆ. ಅರಸೀಕೆರೆಯಲ್ಲಿ ಶಾಸಕ ಶಿವಲಿಂಗೇಗೌಡ ವಿಶ್ವಾಸದ ಮಾತನಾಡಿದ್ದಾರೆ. ಇನ್ನು ಹೈಕಮಾಂಡ್ ತೀರ್ಮಾನಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಹೈಕಮಾಂಡ್ ಏನೇ ತೀರ್ಮಾನವನ್ನ ತೆಗೆದುಕೊಂಡ್ರೂ ಕೂಡ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬರುವಾಗ ನನಗೆ ಭರವಸೆಯನ್ನ ನೀಡಿದ್ರು. ಈಗ ಸರ್ಕಾರ ಬಂದಾಗ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು. ಅಂದು ಮಾತು ಕೊಟ್ಟಂತೆ ನನಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸವಿದೆ. ಅರಸೀಕೆರೆಯಲ್ಲಿ ಶಾಸಕ ಶಿವಲಿಂಗೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಈ ಬಾರಿ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಆದಾಗ ನನಗೆ ಖಂಡಿತವಾಗ್ಲೂ ಕೂಡ ಸಚಿವ ಸ್ಥಾನವನ್ನ ನೀಡ್ತೀವಿ ಅಂತ ಎಲ್ಲ ಹಿರಿಯ ನಾಯಕರು ಕೂಡ ಭರವಸೆಯನ್ನ ನೀಡಿದ್ದಾರೆ. ಈ ನಿರ್ಧಾರದ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಅಂತ ಹೇಳಿ ಶಿವಲಿಂಗೇಗೌಡರು ತಿಳಿಸಿದ್ದಾರೆ. ಜಿಲ್ಲೆಗೆ ಒಬ್ಬರೇ ಶಾಸಕರು ಇರೋದ್ರಿಂದ ಮುಂದಿನ ರಾಜಕೀಯದ ಭವಿಷ್ಯ ದೃಷ್ಟಿಯಿಂದ, ಪಕ್ಷ ಸಂಘಟನೆ ದೃಷ್ಟಿಯಿಂದ ನಮಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರನ ಸಿದ್ದರಾಮಣ್ಣವರು, ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ಪಕ್ಷದ ವರಿಷ್ಠರು ಎಲ್ಲ ತೀರ್ಮಾನ ಮಾಡಿದ್ದಾರೆ. ಸಿಗುತ್ತೆ ಅನ್ನೋ ಭರವಸೆನ ಹೇಳ್ತಾ ಇದ್ದಾರೆ. ನಾನು ಕಾಯ್ತಾ ಇದ್ದೀನಿ. ಬಹುಶಃ ಹೈಕಮಾಂಡ್ ಏನು ತೀರ್ಮಾನ ತಗೋತಿದ್ದೋ ಅದಕ್ಕೆ ಭದ್ರಾಗಿರುತ್ತೆ. ಅದೇನಿದ್ರೂ ಹೈಕಮಾಂಡ್ ಅಂಗಳದಲ್ಲಿದೆ ಸರ್. ಹೈಕಮಾಂಡ್ ಏನು ಅಂತಿಮವಾದ ತೀರ್ಮಾನ ತಗೋತಿದ್ದೋ ಇಲ್ಲ, ನಾನು ಅವರು ಯಾರನ್ನು ಕರ್ಕೊಂಬರ್ಬೇಡಿ, ಒತ್ತಡ ತರಬೇಡಿ ಅಂತ ಹೇಳಿದ್ರಲ್ಲ, ಅದರಿಂದ ನಾವು ಯಾರನ್ನು ಕೇಳಿಲ್ಲ, ಕರೆದಿಲ್ಲ, ಯಾರಿಗೂ ಒತ್ತಡ ತಂದಿಲ್ಲ. ಕೊಟ್ಟಿದ್ರು JDSನಿಂದ ಕಾಂಗ್ರೆಸ್ಗೆ ಹೋಗ್ಬೇಕಾರೆ 3 ಜನ ಸೇರಿ ನನಗೆ ದೇವನಹಳ್ಳಿ ರೆಸಾರ್ಟ್ನಲ್ಲಿ ಒಂದು ಮಾತುಕತೆ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಸಿದ್ದರಾಮಣ್ಣ ಅವರು, ಎಲ್ಲ TK ಸಾಹೇಬರು, ಸುರ್ಜೇವಾಲಾ ಅವರು 3 ಜನ ಕೂತ್ಕೊಂಡು ನಮ್ಮ ಸರ್ಕಾರ ಬಂದರೆ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಬನ್ನಿ ಅಂತ ಕರ್ಕೊಂಡಿದ್ರು. ಇದರಿಂದ ಅದೇ ವಿಶ್ವಾಸದಲ್ಲಿ ನಡ್ಕೊಂಡಿದ್ದಾರೆ, ಮುಂದೆ ನಡ್ಕೋತಾರೆ ಅಂತ ಭಾವನೆ ಇದೆ. ಹಾಸನ